ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ತಾಲೂಕಿನ ಚಿಕ್ಕಬೇಡರಹಳ್ಳಿ ಗ್ರಾಮದಲ್ಲಿ ಪುಟ್ಟಣ್ಣಯ್ಯ ಫೌಂಡೇಶನ್ ಮತ್ತು ಸೆಲ್ಕೋ ಫೌಂಡೇಶನ್ ವತಿಯಿಂದ ಸಿಹಿ ಭವಿಷ್ಯದತ್ತ ಹೊಸ ಹೆಜ್ಜೆ ಸೋಲಾರ್ ಚಾಲಿತ ಮಿನಿ ಬೆಲ್ಲ ತಯಾರಿಕಾ ಘಟಕಕ್ಕೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು, ಪುಟ್ಟಣ್ಣಯ್ಯ ಫೌಂಡೇಶನ್ ವತಿಯಿಂದ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಡಲು ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಉತ್ಪನ್ನಗಳನ್ನು ಬಳಸಿಕೊಂಡು ಸಣ್ಣ ಉದ್ಯಮವನ್ನು ಅಭಿವೃದ್ಧಿಗೊಳಿಸುವ ಅಗತ್ಯವಿದೆ. ಈ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ನಿಟ್ಟಿನಲ್ಲಿ ಪುಟ್ಟಣ್ಣಯ್ಯ ಫೌಂಡೇಶನ್ ವತಿಯಿಂದ ಮೇಲುಕೋಟೆ ಬ್ಯಾಂಡ್ ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಉದ್ಯಮಿ ಸೌಮ್ಯ ಅವರ ಮಿನಿ ಬೆಲ್ಲ ತಯಾರಿಕಾ ಘಟಕಕ್ಕೆ ಸುಮಾರು 7 ಲಕ್ಷ ವೆಚ್ಚದಲ್ಲಿ 6.5 ಕೆವಿ ಸೋಲಾರ್ ಅಳವಡಿಸಲಾಗುತ್ತಿದೆ. ಇದರಿಂದ ವಿದ್ಯುತ್ ಉಳಿತಾಯದ ಜೊತೆಗೆ ವೆಚ್ಚದ ಹಣ ಕೂಡ ಉಳಿಯಲಿದೆ ಎಂದರು. ಉದ್ಯಮಿ ಸೌಮ್ಯ ಮಾತನಾಡಿ, ನಮ್ಮ ಜಮೀನಿನಲ್ಲಿ ಬೆಳೆಯುತ್ತಿದ್ದ ಸಾವಯವ ಕಬ್ಬನ್ನು ಸಾವಯವ ರೈತ ಸುಂಕ ತೊಂಡೂರು ದೇವೇಗೌಡ ಅವರಿಗೆ ಪೂರೈಕೆ ಮಾಡುತ್ತಿದ್ದೆ. ಈಗ ನಾನು ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳುವ ಉದ್ದೇಶದಿಂದ ಸೋಲಾರ್ ಚಾಲಿತ ಮಿನಿ ಬೆಲ್ಲ ತಯಾರಿಕಾ ಘಟಕ ಪ್ರಾರಂಭಿಸಿದ್ದೇನೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯನವರು ಆಯೋಜಿಸಿದ್ದ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಕಾರ್ಯಕ್ರಮದಲ್ಲಿ ಉದ್ಯಮ ಪ್ರಾರಂಭಿಸಲು ಎನ್ಒಸಿ ಕೇಳಿದ್ವೆ. ಈ ವೇಳೆ ಶಾಸಕರು ಸೋಲಾರ್ ಚಾಲಿತ ಉದ್ಯಮ ಪ್ರಾರಂಭಿಸುವಂತೆ ಸಲಹೆ ನೀಡಿದ್ದರು. ಅದರಂತೆ ಈ ಉದ್ಯಮವನ್ನು ಪ್ರಾರಂಭಿಸಿದ್ದೇನೆ. ಸರ್ಕಾರದ ಸಹಾಯಧನ ಸೇರಿದಂತೆ ರು 10 ಲಕ್ಷ ಬಂಡವಾಳ ಹೂಡಿದ್ದೇನೆ. ಜೊತೆಗೆ ಪುಟ್ಟಣ್ಣಯ್ಯ ಫೌಂಡೇಶನ್ನಿಂದ ರು ಲಕ್ಷ ವೆಚ್ಚದಲ್ಲಿ ಸೋಲಾರ್ ಅಳವಡಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಕಬ್ಬಿನ ಜ್ಯೂಸ್ ಸೇವನೆ ಮಾಡಿದ ಶಾಸಕ ಸೋಲಾರ್ ಚಾಲಿತ ಮಿನಿ ಬೆಲ್ಲ ತಯಾರಿಕಾ ಘಟಕಕ್ಕೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ ನೀಡಿ ನಂತರ ಘಟಕದಲ್ಲಿ ತಯಾರಿಸಿದ ಸಾವಯವ ಕಬ್ಬಿನ ಜ್ಯೂಸ್ ಸೇವನೆ ಮಾಡಿ ಶುಭ ಹಾರೈಸಿದರು. ಜೊತೆಗೆ ಇದೇ ವೇಳೆ ಘಟಕವನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ಪುಟ್ಟಣ್ಣಯ್ಯ ಫೌಂಡೇಶನ್ ಸಿಇಒ ರಣಜಿತ್ ಹಿರೇಮರಳಿ, ರೈತ ಸಂಘದ ಮುಖಂಡ ಬಲರಾಮೇಗೌಡ, ಅರುಣ್ ಕುಮಾರ್, ಶಂಕರೇಗೌಡ, ಶಾಂತಮೂರ್ತಿ, ಹಾರೋಹಳ್ಳಿ ಲಕ್ಷ್ಮೇಗೌಡ ಇತರರು ಇದ್ದರು. ಎಲ್ಲ ಯಾವ ಥರ ಬರುತ್ತೆ, ಕಬ್ಬು ಹಾಕಿ ಯಾವ ಥರ ಹಾಕ್ತೆ ಇದೆಲ್ಲ ಹಿಂಗೆ ಇಷ್ಟ ಮಾಡಿ ಈ ಥರ ಬಂದು ಹಿಂಗೆ ಬಂತೆ ಹಿಂಗೆ ಬರುತ್ತೆ ಅಂತ ಹೇಳಿ. ಆ ಕಡೆ ಗಾಣ ಐತೆ, ಆ ಗಾಣದಲ್ಲಿ ಕಬ್ಬು ಕೊಡ್ತೀವಿ. ಕಬ್ಬೊಂದು ಇಲ್ಲಿ ಜ್ಯೂಸ್ ಬರ್ತದೆ, ಆ ಕಡೆ ಅಲ್ಲಿ ಬಂದು ಮತ್ತೆ ಲಿಫ್ಟ್ ಮಾಡ್ಕೊಳ್ತೀವಿ. ಮತ್ತೆ 2 ಬಾಟ್ಲಿ ಐತೆ, ಅದಕ್ಕೆ ಬಂದು ಹಿಂದೆಗಡೆ ಐತದೆ, ಮುಂದೆ ಬೆಲ್ಲ ಬರುತ್ತೆ ಹಾಕೊಳ್ತೀವಿ. ಆಮೇಲೆ ಬೇಕು ಸ್ನ್ಯಾಪ್ ಬೇಕಂದ್ರೆ ಅದಕ್ಕೆ ಹಾಕತ್ತೀವಿ, ಫೋರ್ಡ್ ಬೇಕಂದ್ರೆ ಇದರಲ್ಲೇ ಸರ್ ಹಂಗೆ ಒಂದು ಬೈಕ್ ಇವತ್ತು ಇಲ್ಲಿ ಚಿಕ್ಕಬೇಡರಹಳ್ಳಿಯಲ್ಲಿ ಸೌಮ್ಯ ಅವರ ಗಾಣಕ್ಕೆ ಸಣ್ಣ ಗಾಣ ಇದು ಸೋಲಾರ್ ನೋಡ್ತಾ ಇದ್ದೀವಿ. ಮೇಲೆ ಸೋಲಾರ್ ಪ್ಯಾನಲ್ಗಳನ್ನು ಹಾಕಿದ್ದೀವಿ. ಆ ಸೋಲಾರ್ ಬೇಸ್ಡ್ ಏನಿದೆ ಇದನ್ನು 6.5 ಕಿಲೋವ್ಯಾಟ್ ಪವರ್ ಜನರೇಟ್ ಆಯ್ತದೆ. ಕ್ರಷಿಂಗಿಗೆ ಏನು ಮೋಟ್ರ್ ಇದೆ ಅದು ಕೊಡುತ್ತೆ. ಆಮೇಲೆ 3 ಅವರ್ 4 ಅವರ್ ಕೊಡುತ್ತೆ. ಅದಾದಮೇಲೆ ಕ್ರಷಿಂಗ್ ಆದಮೇಲೆ ಇಲ್ಲಿ ಬಂದು ಬಾಯ್ಲ್ ಮಾಡಿ ಅದಾದಮೇಲೆ ಏನು ಕೆಳಗಡೆ ನೋಡ್ತಿರಂಗೆ ಇಲ್ಲಿ ನಾವು ಬೆಲ್ಲನ ತಯಾರು ಮಾಡೋದು. ಇದು ಏನಂದರೆ ದೊಡ್ಡ ಸ್ಕೇಲ ಒಂದು ಯೂನಿಟ್ ಅಲ್ಲ,
ಸ್ಮಾಲ್ ಸ್ಕೇಲ್ ಯೂನಿಟ್ ದಿನಕ್ಕೆ 100 kg ಬೆಲ್ಲ ಮಾಡೋಂಥದ್ದು ಒಂದು ಯೂನಿಟ್. ಆ ಬೆಲ್ಲ ಮಾಡೋ ಯೂನಿಟ್ಗಳನ್ನ ಸಣ್ಣದಾಗಿ ಸಣ್ಣ ಕೈಗಾರಿಕೆಗಳನ್ನು ಸೃಷ್ಟಿ ಮಾಡಬೇಕು ಊರುಗಳಲ್ಲಿ ಅಂತೇಳಿ ಇದನ್ನು ಸೆಲ್ಕೋ ಫೌಂಡೇಶನ್ ಮತ್ತು ಹಲವಾರು ಸಂಸ್ಥೆಗಳು ಎಲ್ಲ ಸೇರಿ ಸೌಮ್ಯ ಅವರಿಗೆ ಇದನ್ನು ಮಾಡಿಕೊಟ್ಟಿರೋದು. ಈ ಥರ ಗುಡಿ ಕೈಗಾರಿಕೆಗಳಿಂದ ಮಾತ್ರ ಹಳ್ಳಿಗಳನ್ನು ಆಧಾರ ಮಾಡೋದು ಒಂದು ಗುರಿ ಇಟ್ಕೊಂಡು ಈ ಥರ ಸದಸ್ಯರಾಗಿ ಗುಡಿ ಕೈಗಾರಿಕೆಗಳನ್ನು ಮಾಡೋಕ್ಕೆ ಪ್ರೋತ್ಸಾಹ ಮಾಡಿಸ್ತೇನೆ. ಇದರಿಂದ ಈಗ ಹೇಳಿದ್ರೆ ನೇಚರ್ದಾಗಿ ಇಲ್ಲಿ ಸೋಲಾರ್ ಅಳವಡಿಸ್ಕೊಂಡೇ ಮಾಡ್ತಾ ಇರೋದು, ಯಾವುದು ಪವರ್ ಮೇಲೆ ಡಿಪೆಂಡ್ ಆಗದೇನೆ ಅದೇ ಮೇಜರಾಗಿ ಸೋಲಾರಲ್ಲೇ ನಡೆಸಿರೋದು. ಅದ್ರ ಜೊತೆ ಈ ಥರದ್ದು ಗಾಣಗಳು ನಮ್ಮ ಕ್ಷೇತ್ರಾದ್ಯಂತ ಮಾಡಬೇಕು ಅಂತ ಇದು ಮೊದಲನೇ ಗಾಣ, ಮೊದಲನೇದು ಇದನ್ನು ಮಾಡ್ತಾ ಇದ್ದೀವಿ. ಈಗ ನೋಡ್ತಿರಂಗೆ ಇದು ಸ್ವಲ್ಪ ಡಿಸೈನ್ ಎಲ್ಲನೂ ಚೇಂಜ್ ಮಾಡಿ ಯಾವ ಥರ ಸಣ್ಣ ಗಾಣಗಳಿಗೆ ಯಾವ ಥರ ಮಾಡಬೇಕು ಅಂತ ಇಡೀ ಸ್ಟ್ರಕ್ಚರು ಡಿಸೈನು ಎಲ್ಲ ಮಾಡಿಸಿ ಎಷ್ಟು ವೆಚ್ಚ ಆಗುತ್ತೆ ಸರ್ ಇದು? ಹೇಳಿ. ನಾವೇ ಓನಾಗಿ ಎಲ್ಲ ಮಾಡಬೇಕು, ಸ್ವಾವಲಂಬಿ ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ನಾವೇನೇ ಗಾಣ ಮತ್ತು ಮಾರ್ಕೆಟಿಂಗ್ ಎಲ್ಲನೂ ಮಾಡ್ತಾ ಇದ್ವಿ. ಮತ್ತು ನಾವೇ ಕಬ್ಬು ಆರ್ಗ್ಯಾನಿಕ್ ಎಲ್ಲ ಬೆಳೆದು ದೇವೇಗೌಡರು ಕೊಡ್ತಿದ್ವು. ಅದ್ರ ಬದಲು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಗದ್ದೆ ಕೊಟ್ಟು ನಮ್ಮದೇ ಎಲ್ಲನೂ ಮಾಡಿ ನಾವೇ ಮಾರ್ಕೆಟಿಂಗ್ ಮತ್ತು ತಯಾರಿಸೋದು ಕೂಡ ನಾವೇ ಮಾಡ್ತೀವಿ. ಮಾರುಕಟ್ಟೆಗೆ ಏನಾದ್ರು ಸಹ ಹೋಗ್ತೀರಾ ಇದು? ಎಷ್ಟು ವೆಚ್ಚ ಅಂತೀವಿ? ಎಷ್ಟು 10 ಲಕ್ಷ ಆಗುತ್ತೆ. ಇದ್ರ ಜೊತೆಗೆ ಎಲ್ಲ ಸಂಸ್ಥೆಗಳು ಸೆಲ್ಕೋ ಫೌಂಡೇಶನ್ ಮತ್ತೆ ನಾವು ಫಸ್ಟ್ ತಗೊಂಡಾಗ ಸೆಕೆಂಡರಿ ಅಗ್ರಿಕಲ್ಚರ್ ಅಲ್ಲಿ 5 ಲಕ್ಷ ಗಾಣದ್ದು, 2 ಲಕ್ಷ ನಾವು ಕೊಟ್ಟು 3 ಲಕ್ಷ ಸಹಾಯಧನ ಬಂದಿದೆ. ಎಲ್ಲ ಕನ್ವರ್ಜೆನ್ಸ್ ಮಾಡಿದ್ದಾರೆ. ಫೌಂಡೇಶನ್ ನಮಗೆ ಇಲ್ಲಿ ಒಂದು ಸಮಸ್ಯೆ ಜಾಸ್ತಿ ಇದ್ದಾಗ ದೊಡ್ಡಬಳ್ಳಾಳಿಯಲ್ಲಿ ಮನೆ ಬಾಗಿಲು ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಒಂದು ನಡೀತಿತ್ತು. ಅಲ್ಲಿ ಹೋಗ್ಬಿಟ್ಟು ನಾವು ಯೂನಿವರ್ಸಿಟಿ ಕೇಳಿದ್ವು, ಕರೆಂಟ್ ಸಮಸ್ಯೆ ಇರೋದ್ರಿಂದ ಆಮೇಲೆ ಒಂದು ವಿಸಿಟ್ ಮಾಡಿ ಅದನ್ನ ಇದು ಮಾಡ್ತೀವಿ. ಕೆಲಸಗಾರರ ಪ್ರಮಾಣ ಎಷ್ಟು ಬೇಕಾಗ್ಬೋದು ಇಲ್ಲಿಗೆ? 2 ರಿಂದ 3 ಜನ ಸಲ 3 ಜನ ಆದಲ್ಲಿ ಎಲ್ಲ ದಿನಕ್ಕೆ ಎಷ್ಟು ತೆಗಿತೀರಿ? 100 ರಿಂದ 150 kg ಪ್ರೊಡಕ್ಷನ್ ಮಾಡ್ತೀವಿ. ಮಾರ್ಕೆಟ್ ಹೇಗೆ ಮಾಡ್ತೀರಾ? ಮಾರ್ಕೆಟಿಂಗ್ ಇಲ್ಲೇ ಸ್ವಲ್ಪ ಬಂದು ಆಡ್ತಾರೆ, ಮತ್ತು ನಾವು ಆ ಕಡೆ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀವಿ. ಸೊ ಇದರಲ್ಲಿ ಏನಂದರೆ ಈಗ ನಮ್ಮದೇ ಈಗ ಮಾರ್ಕೆಟಿಂಗು ಬ್ರ್ಯಾಂಡಿಂಗು ಇವಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಫೌಂಡೇಶನ್ ಕಡೆಯಿಂದ ಏನೇನು ಸಣ್ಣ ಕೈಗಾರಿಕೆಗಳಿಗೆ ಮೇಜರಾಗಿ ಇಷ್ಟೊಂದು ಜನಕ್ಕೆ ಉತ್ಪಾದನೆ ಮಾಡೋಕ್ಕೆ ಗೊತ್ತು, ಆದರೆ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗಿಗೆ ಕಷ್ಟ ಆಯಿತು. ಅದಕ್ಕೋಸ್ಕರ ಅದಕ್ಕೆ ಒತ್ತು ಕೊಟ್ಟು ನಮ್ಮ ಈ ವಿಷನ್ 31 ಅಂತ ಒಂದು ಮೆಗಾ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಂಡು ಅದರಡಿಯಲ್ಲಿ ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗನ್ನು ಹೆಲ್ಪ್ ಮಾಡ್ತಾರೆ. ಪ್ರತಿಯೊಂದು ಸಣ್ಣ ಕೈಗಾರಿಕೆಗಳಲ್ಲಿ ತಯಾರಾಗೋದಕ್ಕೆ ಅದರದೇ ಆದಂಥ ಒಂದು ಬ್ರ್ಯಾಂಡನ್ನು ಮೇಲ್ಪಟ್ಟೆ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಅದ್ರ ಮೂಲಕ ಎಲ್ಲ